ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಆಮ್ ವೆಲ್ತ್ ಕೋಚ್. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ವೆಲ್ತಿ ಕೃಷ್ಣ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ರಿಲೇಟೆಡ್ ಟು ವೆಲ್ತ್ ಇರುತ್ತೆ, ಸೇವಿಂಗ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಇರುತ್ತೆ, ಮತ್ತೆ ರಿಟೈರ್ಮೆಂಟ್ ಡೆಟ್ ಫ್ರೀ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ತುಂಬಾ ಉಪಯುಕ್ತ ಆಗಂತ ಮಾಹಿತಿ ನಾನು ಕೊಡ್ತಾ ಇರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ನೋಟಿಫಿಕೇಶನ್ ಬಂದಾಗ ನೀವು ನನ್ನ ವಿಡಿಯೋಸ್ಗಳನ್ನು ನೋಡ್ಬೋದು, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು, ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ನೀವು ಮಾಹಿತಿನ ತಲುಪಿಸಬಹುದು. ಸೊ ಹಾಗೆ ನಾನು ವೆಲ್ತ್ ಕೋಚ್ ಅಂತ ಹೇಳಿದೆ. ನಾನು ನಿಮಗೆ ಡೆಟ್ ಫ್ರೀ ಬಗ್ಗೆ ಫ್ರೀಯಾಗಿ ಕೋಚಿಂಗ್ ಮಾಡ್ತಾ ಇದ್ದೀನಿ, ಮತ್ತೆ ನಿಮ್ಮ ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್ ಹೇಗೆ ಮಾಡೋದು ಅಂತ ಕೂಡ ಕೋಚಿಂಗ್ ಮಾಡ್ತಾ ಇದ್ದೀನಿ. ಅದಲ್ಲದೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೋಚಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಸಕ್ತಿ ಇದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ಇಮೇಲ್ ಮಾಡಿ, ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. 1-to-1 ಸೆಷನ್ ತಗೊಂಡು ನಿಮಗೆ ಎಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ, ಅದನ್ನ ಹೇಗೆ ಅದರಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ, ಜೊತೆಗೆ ಯಾರೆಲ್ಲ ಬೆಲ್ ಐಕನ್ ಪ್ರೆಸ್ ಮಾಡಿದ್ದೀರಾ ಮತ್ತೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಬಂದು ಸೆಟ್ ಎ ಗೋಲ್. ನೀವು ನನ್ನ ಲೆಫ್ಟ್ ಸೈಡ್ ಪಿಕ್ಚರ್ ನೋಡ್ಬೋದು, 2025 ಗೋಲ್ಸ್ ಅಂತ ಹೇಳಿ. ಬಿಗಿನಿಂಗ್ ಆಫ್ ದ ಇಯರ್ ಕೂಡ ನಾನು ಒಂದು ನ್ಯೂ ಇಯರ್ ಪ್ಲಾನ್ ಹೇಗೆ ಮಾಡಬೇಕು ಅಂತ ನಾನು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೆ. ಅದೇ ತರ ಇವತ್ತು ರಿವಿಷನ್ ಮಾಡಿಕೊಂಡು ಕೆಲವೊಂದು ಪಾಯಿಂಟ್ ಅನ್ನ ಹೊಸದಾಗಿ ಆಡ್ ಮಾಡಿದ್ದೀನಿ. ಜೊತೆಗೆ ನೀವು ನಿಮ್ಮ ಪ್ಲಾನ್ ನ ಏನಾದ್ರೂ ಚೇಂಜ್ ಮಾಡ್ಕೊಳ್ಳಿಕ್ಕಿದ್ರೆ ಅಕಾರ್ಡಿಂಗ್ಲಿ ನೀವು ನೋಡ್ಕೊಂಡು ಯು ಕ್ಯಾನ್ ಚೇಂಜ್ ಆರ್ ರಿವೈಸ್ ಯುವರ್ ಪ್ಲಾನ್. ಓಕೆ, ಮೊದಲನೇದು ಪುಟ್ ಗಾಡ್ ಫಸ್ಟ್. ನೀವು ಏನೆಲ್ಲ ಅರ್ನ್ ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು ಅಥವಾ ಪ್ರತಿ ದಿನ ಏನು ಅರ್ನ್ ಮಾಡ್ತಾ ಇದ್ದೀರಾ, ಅದನ್ನ ದೇವರಿಗೆ ನೀವು ನಮಸ್ಕರಿಸಿ ಪ್ರೇ ಮಾಡಿ ಪ್ರತಿ ದಿವಸ. ವೆದರ್ ಇಟ್ ಈಸ್ 100 ರುಪೀಸ್ ಆಗಿರ್ಬೋದು, ಅಥವಾ 50 ರುಪೀಸ್ ಆಗಿರ್ಬೋದು, ಅಥವಾ 10 ರುಪೀಸ್ ಆಗಿರ್ಬೋದು, ಯು ಹ್ಯಾವ್ ಟು ಸ್ಟಾರ್ಟ್ ಸೇವ್ ದ ಮನಿ ಅಂಡ್ ಕಮಿಟ್ ಯುವರ್ ಆಕ್ಷನ್. ಅಂದ್ರೆ ನೀವೇನ್ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಆ ಸೇವಿಂಗ್ಸ್ ಕಂಟಿನ್ಯೂಟಿ ಇರಬೇಕು. ಮತ್ತೆ ನಿಮ್ಮ ಆಕ್ಷನ್ ಏನಂದ್ರೆ ನಿಮ್ಮ ಗೋಲ್ ಏನಿದೆ ಆ ಗೋಲ್ ಆಧಾರದ ಮೇಲೆ ಸೇವಿಂಗ್ಸ್ ಮಾಡಿಕೊಂಡು ಆಕ್ಷನ್ ನ ಕಂಟಿನ್ಯೂ ಮಾಡಬೇಕು. ಎರಡನೇದು ರೀಡ್ ಬುಕ್ಸ್. ಹೆಚ್ಚು ಬುಕ್ಸ್ ಗಳನ್ನ ಓದಿದ್ರೆ ಹೆಚ್ಚು ಮಾಹಿತಿ ನೀವು ತಿಳ್ಕೊಂತೀರಾ, ಮತ್ತೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು, ಹೈ ಹೀಲ್ಡ್ ಇಂಟ್ರೆಸ್ಟ್ ಎಲ್ಲಿ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ದಿನಕ್ಕೆ ಒಂದು ಪೇಜ್ ಓದಕ್ಕಾಗಲಿ ಅಂದ್ರೆ ಅಟ್ಲೀಸ್ಟ್ ಡೈಲಿ 2 ಪ್ಯಾರಾ ಅಥವಾ 1 ಪ್ಯಾರಾ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕ್ರಮೇಣ ಹೋಗ್ತಾ ಅಟ್ಲೀಸ್ಟ್ ಯು ಹ್ಯಾವ್ ಟು ಕಂಪ್ಲೀಟ್ 1 ಪೇಜ್ ಇನ್ ಎ ಡೇ. ಸೊ ಆತರ ತಿಂಗಳಿಗೆ 1 ಬುಕ್ ಕಂಪ್ಲೀಟ್ ಮಾಡೋದ್ರಿಂದ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ, ಹೊಸ ವಿಚಾರಗಳು ತಿಳ್ಕೊಳ್ತೀರಾ, ಮತ್ತೆ ಹೊಸ ಅಪ್ಡೇಟ್ಸ್ ಏನಾಗ್ತಾ ಇದೆ ಅದೆಲ್ಲ ಕೂಡ ನಿಮಗೆ ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಹೊಸ ವಿಚಾರಗಳು ತಿಳಿದಾಗ ಏನಾಗುತ್ತೆ, ನಿಮ್ಮ ಗೋಲ್ ಸೆಟ್ಸ್ ಏನಾಗುತ್ತೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬೇಸ್ಡ್ ಆನ್ ಯುವರ್ ಲೈಫ್ ಸ್ಟೈಲ್ ಸ್ಟ್ರಕ್ಚರ್ ಅಥವಾ ಬೇಸ್ಡ್ ಆನ್ ಯುವರ್ ಅರ್ನಿಂಗ್ಸ್ ನಿಮ್ಮ ಪ್ಲಾನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ನಿಮ್ಮ ರೊಟೀನ್ ವರ್ಕ್ಗಳಲ್ಲಿ ಜಿಮ್ ಅಥವಾ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ಹಾಗಾಗಿ ನೀವು ಪ್ರತಿ ದಿವಸ ಮಿನಿಮಮ್ 1/2 hour to 1 hour ನಿಮ್ಮ ಬೇಸ್ಡ್ ಆನ್ ಯುವರ್ ಗೋಲ್ ಮೇಲೆ ಜಿಮ್ಗೆ ಹೋಗಿ ಅಥವಾ ಎಕ್ಸರ್ಸೈಸ್ ಮಾಡಿ ಅಥವಾ ಅಂದ್ರೆ ವಾಕಿಂಗ್ ಮಾಡಿ ಬೇಸ್ಡ್ ಆನ್ ದ ಡಾಕ್ಟರ್ ರೆಕಮೆಂಡೇಶನ್, ಅಥವಾ ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳಿ, ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿ, ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್ ಇನ್ ದ ಗೋಲ್. ಓಕೆ, ಡ್ರಿಂಕ್ ವಾಟರ್, ಮೇಂಟೈನ್ ನಾರ್ಮಲ್ ಬಾಡಿ ಟೆಂಪರೇಚರ್ ಅಂಡ್ ಎ ಕುಷನ್. ಯೂಶಲ್ ಆಗಿ ಮೆನ್ 13 ಕಪ್ಸ್ ಆಫ್ ವಾಟರ್ ಅಂದ್ರೆ 13 ಕಪ್ಸ್, ನೀವೇನ್ ಕಪ್ ಚಿಕ್ಕ ಕಪ್ ಏನ್ ಬರ್ತದೆ, ಈ ಸೈಜ್ ಕಪ್ ಏನ್ ಬರ್ತದೆ ಅದು 13 ಕಪ್ ಕುಡಿಬೇಕಾದ ಅದು, ಅಥವಾ 3.7 ಲೀಟರ್ಸ್ ಇನ್ ಎ ಡೇ. ಪರ್ ಡೇ ನೀವು 3.25 ಲೀಟರ್ ಅಂದ್ರೆ 4 ಲೀಟರ್ ಕುಡಿದ್ರು ಉತ್ತಮ. 4 ಲೀಟರ್ ಕುಡಿಯಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ 3 ಲೀಟರ್ ಅಷ್ಟು ಮಿನಿಮಮ್ ಮೆನ್ ಇರೋರು ಕುಡಿಬೇಕಾಗಿರುತ್ತೆ. ಅಥವಾ ವುಮೆನ್ ಅಂತ ನೋಡೋದಾದ್ರೆ 2.7 ಲೀಟರ್ಸ್.
9 ಕಪ್ಸ್ 9 ಕಪ್ಸ್ ಅಷ್ಟು ನೀರು ಕುಡಿಬೇಕು, ಅಥವಾ 2.7 ಲೀಟರ್ಸ್, ಅಥವಾ 2.7 ಕುಡಿಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ 2 ಲೀಟರ್ಸ್ ಆದ್ರೂ ಮಿನಿಮಮ್ ನೀವು ವಾಟರ್ಸ್ನ ಕುಡಿಬೇಕು. ಸೊ ಇದು ಇಟ್ ಈಸ್ ಕೈಂಡ್ ಆಫ್ ನಿಮಗೆ ಎಕ್ಸರ್ಸೈಸ್ ಆಗುತ್ತೆ, ಅಥವಾ ನಿಮ್ಮ ವಾಟರ್ ಕುಡಿಯೋದ್ರಿಂದ ನಿಮ್ಮ ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ, ಜೊತೆ ನಿಮಗೆ ಹೆಲ್ತ್ ಕೂಡ ಸಸ್ಟೈನ್ ಆಗಿ ಚೆನ್ನಾಗಿರುತ್ತೆ. ಇನ್ನೊಂದು ಸೇವ್ ಮನಿ, ಅಟ್ಲೀಸ್ಟ್ ಸೇವ್ ಅಟ್ಲೀಸ್ಟ್ 10% ಆಫ್ ಯುವರ್ ಇನ್ಕಮ್ ಪರ್ ಮಂತ್. ಒಂದು ವೇಳೆ ನಿಮಗೆ 1 ಲಕ್ಷ ಬರ್ತಾ ಇದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸೇವ್ 10% ಅಂದ್ರೆ 10,000 ರೂಪಾಯಿ ಮಿನಿಮಮ್ ಆದ್ರೂ ಸೇವ್ ಮಾಡಬೇಕು. 10,000 ಮಾಡಕ್ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ 5,000 rupees, maximum 5,000 rupees you have to save every month in your income. Next, avoid drama. Based on your goal, action ತಗೊಳ್ಬೇಕು and reach your goal. ನನಗೆ ಅದಾಗಲ್ಲ, ಇದಾಗಲ್ಲ, ಅಲ್ಲಾಗ್ತದೆ, ಇಲ್ಲಾಗ್ತದೆ, ಸುಮ್ಮನೆ ಅನವಶ್ಯಕವಾಗಿ ಡ್ರಾಮಾ ಮಾಡಿ ನಿಮ್ಮ ಗೋಲ್ನ ಹಾಳು ಮಾಡ್ಕೊಳ್ಬೇಕು. ಸೊ ವಾಟ್ ಎವರ್ ಯು ಆರ್ ಫಿಕ್ಸಿಂಗ್ ಗೋಲ್ ಇನ್ ದ ಬಿಗಿನಿಂಗ್ ಆಫ್ ದ ಮಂತ್ ಅಥವಾ ಬಿಗಿನಿಂಗ್ ಆಫ್ ದ ಇಯರ್, ನೀವೇನು ಫಿಕ್ಸ್ ಮಾಡ್ಕೊಂಡಿರ್ತೀರಾ ಅಕಾರ್ಡಿಂಗ್ಲಿ ನೀವು ಅದಕ್ಕೆ ಕಮಿಟ್ ಆಗಿ ವರ್ಕ್ ಮಾಡ್ಬೇಕು. ಅದರ್ವೈಸ್ ನಿಮ್ಮ ಗೋಲ್ನ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ, ಅಥವಾ ನೀವು ಫ್ಯಾಮಿಲಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅದನ್ನು ಕೂಡ ನೀವು ಫ್ಯಾಮಿಲಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಟೈಮ್ ಕೊಡೋದಾಗಿರ್ಬೋದು, ಆರೋಗ್ಯವಾಗಿರುವಂಥದ್ದಾಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಆಗಿರ್ಬೋದು, ಅಥವಾ ಡೆಟ್ ಫ್ರೀ ಆಗಿರ್ಬೋದು. ಸೊ ನೀವೇನೆಲ್ಲ ಕಮಿಟ್ ಆಗಿರ್ತೀರಾ ನೀವು ಅದನ್ನ ಕರೆಕ್ಟ್ ಆಗಿ ಆಕ್ಷನ್ ತಗೊಂಡು ಎವ್ರಿ ಮಂತ್ ಅಥವಾ ಎವ್ರಿ ಡೇ ಅದನ್ನ ನೀವು ಟ್ರ್ಯಾಕ್ ಮಾಡ್ತಾ, ಅಥವಾ ಆ ಬುಕ್ ರೀಡ್ ಮಾಡೋದಾಗಿರ್ಬೋದು, ಅಥವಾ ಎಕ್ಸರ್ಸೈಸ್ ಮಾಡೋಂಥದ್ದಾಗಿರ್ಬೋದು, ಅಥವಾ ಗ್ರಾಟಿಟ್ಯೂಡ್ ಎಕ್ಸರ್ಸೈಸ್ ಮಾಡೋಂಥದ್ದಾಗಿರ್ಬೋದು, ಅಥವಾ ನೀರು ಕುಡಿಯುವಂಥದ್ದಾಗಿರ್ಬೋದು, ಅಥವಾ ಡೈಲಿ ರೊಟೀನ್ ಏನಿದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗೋಲ್ನ ಫುಲ್ಫಿಲ್ ಮಾಡಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್, pray more. Express gratitude, ask for help, close your relationship with the God by praying throughout the day. ಸೊ ಪ್ರತಿ ದಿವಸ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ನಿಮಗೆ ಯಾರೆಲ್ಲ ಸಹಾಯ ಮಾಡ್ತಾರೆ, ಅಥವಾ ನೀವು ಯಾರಿಗೆ ಸಹಾಯ ಮಾಡಿರ್ತೀರಾ, ಅಥವಾ ಹಣ ಖರ್ಚು ಮಾಡಿದಾಗ ಅಥವಾ ಹಣ ಬಂದಾಗ ದೇವರಿಗೆ ನೀವು ಥ್ಯಾಂಕ್ ಯು ಹೇಳ್ತಾ, ಅಥವಾ ಬೇರೆಯವ್ರು ನಿಮಗೆ ಸಹಾಯ ಮಾಡಿದ್ರೆ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ನಿಮ್ಮ ರಿಲೇಶನ್ಶಿಪ್ನ ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಯಾರ ಜೊತೆ? ದೇವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಗಟ್ಟಿ ಮಾಡ್ಕೊಳ್ಳೋದು, ನಿಮ್ಮ ಫ್ರೆಂಡ್ಸ್ ಮತ್ತೆ ಕಲೀಗ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ಕೊಳ್ಳೋದು. ಸೊ ನೀವು ಪ್ರತಿ ತಿಂಗಳು ಈ ತರ ಗೋಲ್ ಸೆಟ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ 3 ಲೀಟರ್ ವಾಟರ್ ಕುಡಿಬೇಕು, ಅಥವಾ ನಾನು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಬೇಕು, ನಾನು ನನ್ನ ರಿಲೇಶನ್ಶಿಪ್ನ ಬಿಲ್ಡ್ ಮಾಡಬೇಕು, ಅಥವಾ ನಾನು ಈ ಮಂತ್ ಇಷ್ಟು ಹಣ ಸೇವಿಂಗ್ಸ್ ಮಾಡಬೇಕು. ಸೊ ಅನವಶ್ಯಕವಾಗಿ ನಾನು ಡ್ರಾಮಾ ಮಾಡೋದನ್ನ ನಿಲ್ಲಿಸಬೇಕು. ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಬಂದಾಗ ಹೇಗೆ ಮಾಡಬೇಕು, ಅಥವಾ ನಾನು ಬಡ್ಜೆಟ್ ಟ್ರ್ಯಾಕ್ ಮಾಡಿದ್ದನ್ನ ಕರೆಕ್ಟ್ ಆಗಿ ಹೋಗ್ತಾ ಇದೆ ಅಂತ ನೋಡುವಂಥದ್ದು. ಸೊ ಬಿಗಿನಿಂಗ್ ಆಫ್ ದ ಮಂತ್ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ ತರ ಬೇಕೋ ಆ ತರ ಸೆಟ್ ಮಾಡ್ಕೊಳ್ಳಿ ಗೋಲ್ನ. ಅದ್ರದ್ದು ಏನ್ ನೀವು ಸೆಟ್ ಮಾಡಿರ್ತೀರ ಅದ್ರ ಪ್ರಕಾರ ನೀವು ನಿಮ್ಮ ಗೋಲ್ನ ಫುಲ್ಫಿಲ್ ಮಾಡ್ತಾ ಇದ್ರೆ, ಒಂದು ನೀವು ಮೆಂಟಲಿ ಫ್ರೀ ಆಗ್ತೀರಾ, ಮತ್ತೆ ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ನಿಮಗೆ ಆಕ್ಟಿವ್ ಆಗಿ ಇರ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಮತ್ತೆ ನೀವು ಉಳಿತಾಯ ಮಾಡ್ತಾ ಹೋದಷ್ಟು ನಿಮಗೆ ಫೈನಾನ್ಷಿಯಲಿ ಫ್ರೀ ಆಗ್ತೀರಾ. ಸೊ ಮೆಂಟಲಿ ಫ್ರೀ ಆದಾಗ ಆಬ್ವಿಯಸ್ಲಿ ನಿಮಗೆ ಎಲ್ಲಾ ತರದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಗೋಲ್ನ ಸೆಟ್ ಮಾಡಿಕೊಂಡು ನೀವು ನಿಮ್ಮ ಲೈಫಲ್ಲಿ ನಡೆಯುವಂಥದ್ದು. ಸ್ಟಾಪ್ ಲಿವಿಂಗ್ ಸೇಮ್. ಪ್ರತಿ ದಿವಸ ಯಾವ ತರ ನೀವು, ಅಥವಾ ಪ್ರತಿ ಲಾಸ್ಟ್ 6 ತಿಂಗಳಲ್ಲಿ ಅಥವಾ ಲಾಸ್ಟ್ 1 ವರ್ಷದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಅದೇ ತರ ಕಂಟಿನ್ಯೂ ಮಾಡೋದನ್ನ ಸ್ಟಾಪ್ ಮಾಡಿ. ಪ್ರತಿ ದಿವಸ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಪ್ಲಾನ್ ಏನಿದೆ ಚೆಕ್ ಮಾಡಿಕೊಂಡು ರಿವೈಸ್ ಮಾಡಿಕೊಂಡು ನೀವು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಸೊ ಆಗ ಎಲ್ಲದೂ ಕೂಡ ಸುಗಮವಾಗಿ ನಡೆಯುತ್ತೆ ಅಂತ ಹೇಳಿ ನಾನು ಹೇಳ್ತಾ ನನ್ನ ಇವತ್ತಿನ ಕಂಟೆಂಟ್ನ ಸೆಟ್ ಎ ಗೋಲ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಕೂಡ ಹೇಳಿ ನನ್ನ ವಿಡಿಯೋಸ್ಗಳನ್ನು ನೋಡ್ಲಿಕ್ಕೆ ಅಂತ. ಥ್ಯಾಂಕ್ ಯು ವೆರಿ ಮಚ್.